ಹಲೋ, ಕೌಸಲ್ಯ ಕೇತನ್ ಚಾನಲ್ಗೆ ಸ್ವಾಗತ. ಇವತ್ತು ಬದನೆಕಾಯಿ ಎಣ್ಣೆಕಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾನು ಇಲ್ಲಿ ಬರ್ತಿದ್ದೀನಿ, ಹಾಗೆ ತಿಳಿಸಿ ಕೂಡ ಕೊಡ್ತೇನೆ. ಇದು ನಮಗೆ ಮಸಾಲೆ ರುಬ್ಬಿಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಹಾಗೂ ಕರ್ಬೇವಿನ ಸೊಪ್ಪು. ಇದು ನಮಗೆ ಒಗ್ಗರಣೆಗೆ ಈರುಳ್ಳಿ ಹಾಗೂ ಟೊಮ್ಯಾಟೊ. ಇದು ಹುಣಸೆ ರಸ, ಇದು ನಾವು ಮಸಾಲೆಯಲ್ಲಿ ಆ್ಯಡ್ ಮಾಡ್ಕೊಳ್ತೇವೆ. ಇದು ಮುಂದೆ ನಾನು ನಿಮಗೆ ತೋರಿಸ್ತೇನೆ. ಇದು ಕೂಡ ನಾವು ಮಸಾಲೆಯಲ್ಲಿ ಆ್ಯಡ್ ಮಾಡ್ತೇವೆ. ಇದನ್ನು ಹುರಿದು ಪುಡಿ ಮಾಡಿ ನಂತರ ಮಸಾಲೆಯಲ್ಲಿ ನಾವು ಸೇರಿಸ್ಕೊಳ್ತೇವೆ. ಇದು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ ಹಾಗೂ ಗರಂ ಮಸಾಲ. ಈ ಇಷ್ಟು ಸಾಮಗ್ರಿಗಳನ್ನು ನಾನು ಜೋಡಿಸಿ ಇಟ್ಕೊಂಡಿದ್ದೇನೆ. ಬದನೆಕಾಯಿಯನ್ನು ಒಂದು ಬದನೆಕಾಯಿಯಲ್ಲಿ 4 ಬದನೆಕಾಯಿಯನ್ನು ವಾಶ್ ಮಾಡಿ ಒಂದು ಬದನೆಕಾಯಿಯಲ್ಲಿ 4 ಪೀಸಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬಾಣಲೆಯಲ್ಲಿ ಶೇಂಗಾ ಬೀಜವನ್ನು ಹಾಕಿ ಹುರಿದುಕೊಳ್ಳೋಣ. ಚೆನ್ನಾಗಿ ಹುರಿದುಕೊಳ್ಬೇಕು ಇದನ್ನು. ನಂತರ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಕುರುಶಾಣಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹುಚ್ಚೆಳ್ಳು ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಅದನ್ನು ಒಂದು ಕಡೆ ತೆಗೆದು ಇಟ್ಟ ನಂತರ ಒಂದು ಬಾಣಲಿಯಲ್ಲಿ ನಾವು ಮಸಾಲೆಗೆ ಅಂತ ಇಟ್ಟಿರುವಂಥ ಪದಾರ್ಥಗಳನ್ನು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಒಣ ಕೊಬ್ಬರಿ ಅಥವಾ ಕಾಯಿ ತುರಿ ಏನಾದರೂ ಇದ್ದರೆ ಅದನ್ನು ನೀವು ಹಾಕ್ಕೊಳ್ಬೋದು. ನಾನು ಅದರಲ್ಲಿ ತೋರಿಸಿಲ್ಲ, ಬಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಳಿ. ಮಸಾಲೆ ರೆಡಿಯಾಗಿದೆ. ಇದನ್ನು ಕೂಡ ನಾನು ಪುಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ವಿಡಿಯೋ ಬ್ಲರ್ ಆಗಿದೆ, ಬಟ್ ಹೇಳ್ತೇನೆ. ರುಬ್ಬಿರುವಂತಹ ಮಸಾಲೆಯನ್ನು ನಾವು ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಮಸಾಲೆ ಮತ್ತು ಪುಡಿ ಏನು ರುಬ್ಬಿದ್ವಿ ಅದನ್ನು ಕೂಡ ಒಂದು ಹಾಕ್ಕೊಳ್ಳೋಣ. ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಮತ್ತು ಅದರ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗೆಲ್ಲ ಕಲಿಸ್ತಾ ಇದ್ದೇನೆ. ಈಗ ರೆಡಿಯಾಗಿದೆ. ಗಟ್ಟಿಯಾಗಿ ಸ್ವಲ್ಪ ರೆಡಿಯಾಗಿದೆ. ತುಂಬ ನಾವು ನೀರು ಮಾಡ್ಕೊಳ್ಬಾರ್ದು, ಗಟ್ಟಿಯಾಗಿರಬೇಕು. ಈಗ ನಾನು ಅದನ್ನು ಬದನೆಕಾಯಿಯಲ್ಲಿ ಮಾಡ್ಕೊಂಡಿರುವ ಕಟ್ಸಲ್ಲಿ ನಾನು ಅದನ್ನು ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಇದು ಜಾಸ್ತಿ ಹಾಕ್ಬೋದು, ಯಾಕಂದರೆ ಬದನೆಕಾಯಿ ಎಣ್ಣೆಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೋದು. ಈರುಳ್ಳಿ ಹಾಗೂ ಕರಿಬೇವಿನ ಎಣ್ಣೆಗೆ ಹಾಕ್ಕೊಂಡಿದ್ದೇನೆ. ನಂತರ ಟೊಮ್ಯಾಟೊ, ಈಗ ಮಸಾಲೆ ಬೆರೆಸಿರುವಂತಹ ಬದನೆಕಾಯಿಯನ್ನು ನಾನು ಆ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ಉಳಿದಿರುವಂತಹ ಮಸಾಲೆಯಲ್ಲಿ ನಾವು ಈ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ. ಸೊ ಇದನ್ನು ನಾವು ಈಗ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಒಂದು 15 ಮಿನಿಟ್ಸ್ ಆದಮೇಲೆ ಇದಕ್ಕೆ ನಾವು ಉಳಿದ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದು ಟೀ ಕಪ್ ಆಗುವಷ್ಟು ನೀರು ಇದ್ದರೆ ಸಾಕು ಅನಿಸುತ್ತೆ.
ಯಾಕಂದರೆ ತುಂಬ ತೆಳುವಾದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಗಟ್ಟಿಯಾಗಿ ಇರಬೇಕು. ಸೊ ನೀವು ಇದರಲ್ಲಿ ಉಪ್ಪಿದೆಯಾ ಸರಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಆವಾಗವಾಗ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಹೀಗೆ ಲೋ ಫ್ಲೇಮಲ್ಲಿ ನಾವು ಬೇಯೋದಕ್ಕೆ ಬಿಟ್ಟರೆ ಸೊ ಹೀಗೆ ಎಣ್ಣೆ ಬಿಡ್ತಾ ಬರುತ್ತೆ. ಈಗ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ.